ನಾವು ನೋಡಿರ್ಬೋದು ನಿನ್ನೆ ಏನು ಬೈಲಹೊಂಗಲ ಸುತ್ತಮುತ್ತ ಏರಿಯಾದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿ ನೂರಾರು ಕೋಟಿ ರೂಪಾಯಿ ಹಾನಿ ಆಯ್ತು. ನೂರಾರು ಕೋಟಿ ರೂಪಾಯಿ ಹಾನಿ ಆಗಲಿ ಅದ್ರ ಪರಿಹಾರ ತದನಂತರ ಕೊಡುವಂತೆ. ಆದ್ರೆ ಇವತ್ತು ಏನಾಗೈತೆ ಅಂದ್ರೆ ಎಷ್ಟೋ ಮನೆಗಳಿಗೆ ಒಳಗೆ ನೀರು ನುಗ್ಗಿ ಕಾಸ ಸಂಪೂರ್ಣವಾಗಿ ಮನೆಯಾಗಿಟ್ಟಂತ ಸಾಮಾನುಗಳು ತಿನ್ನಾಕ ಇರುವಂತ ಅನ್ನ ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋತು. ನಿನ್ನಿಂದ ಅವರು ಯಾವ್ದೋ ಹೋಟೆಲ್ಗಳು ಚಲೋ ಇಲ್ಲ, ಎಲ್ಲೂ ಚಲೋ ಇಲ್ಲ. ನಿನ್ನಿಂದ ಜನ ಎಲ್ಲ ಉಪವಾಸ ಅದಾರ. ಉಪವಾಸ ಇದ್ದಂತ ಟೈಮ್ನೊಳಗ ಅಧಿಕಾರಿಗಳು ಇನ್ನು ಅದ್ರಲ್ಲೂ ಯಾವ ಅಧಿಕಾರಿಗಳು ಅವ್ರಿಗೊಂದು ಗಂಜಿ ಕೊಡುವಂತ ಕೆಲಸ ಮಾಡಿಲ್ಲ. ನಾವು ಯಾವ ಅಧಿಕಾರಿಗಳು ಹೋಗಿಲ್ಲ. MLA ಇದ್ದಂತವ್ರು ನನ್ನ ಕ್ಷೇತ್ರದೊಳಗ ನನ್ನ ಊರೊಳಗ ಏನಾಗೈತೆ ಅಂತ ಕೇಳುವಂತ ಕೆಲಸ ಮಾಡಿಲ್ಲ. ಪರಿಹಾರ ನಂತರ ತಗೊಳ್ಳೋಣ. ಪರಿಹಾರ ತಗೊಳ್ಳೋದ್ ನಂತರ ಐತೆ. ಹೊಟ್ಟಿಗೆ ಅನ್ನಿಲ್ಲ ಪೈಲ. ಈಗ ಒಂದು ಗಂಜಿ ಕೇಂದ್ರ ಸತ್ತ ಏನ್ ಮಾಡ್ಬೇಕು? ಗಂಜಿ ಕೇಂದ್ರ ತೆರಿಬೇಕು. ಈಗ ಸತ್ತ ಗಂಜಿ ಕೇಂದ್ರ ತೆರೆದ ಎಷ್ಟು ಮನೆಗಳು ಹಾನಿ ಆಗ್ಯಾವಲ್ಲ. ಅಲ್ಲಿ ಯಾರಿಗೆ ಊಟದ ವ್ಯವಸ್ಥೆ ಇಲ್ಲ ಅಂತವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡಬೇಕು. ಪರಿಹಾರ ನಿಮಗೇನು ಇವತ್ತು ಆಗ್ಬೇಕಂದ್ರೆ ಇವತ್ತು ಪರಿಹಾರ ಕೊಡಂತ ನಾವು ಕೇಳತ್ತಿಲ್ಲ. ಅಷ್ಟು ಮೂರ್ಖರು ನಾವಿಲ್ಲ. ಆದ್ರೆ ಜನರಿಗೆ ಸ್ಪಂದನೆ ಮಾಡುವಂಥದ್ದು ನಿಮ್ಮ ಅಧಿಕಾರಿಗಳದ್ದು ಜನಪ್ರತಿನಿಧಿಗಳದ್ದು ಕರ್ತವ್ಯ ಐತಿ. ನೋಡ್ರಿ, ಹಂಗೊಂದು ವಿಚಾರ ಹೇಳ್ತೀನಿ. ಈ ನಗರಸಭೆ ಒಳಗ ಆರಿಸಿ ಬಂದಂತ ನೀವು ವಾರ್ಡ್ ಮೆಂಬರ್ಗಳು ಏನ್ ಮಾಡತ್ತೀರಿ ಕೆಲಸ? ತಮ್ಮ ಕ್ಷೇತ್ರದೊಳಗೆ ಎಲ್ಲೈತಿ ತಮ್ಮ ವಾರ್ಡಿನೊಳಗೆ ಹೋಗಿ ಕಾಸ ಏನೇನ್ ಹಾನಿ ಆಗೈತಿ ಅವ್ರು ಸ್ಪಂದನೆ ಮಾಡುವಂತ ಕೆಲಸ ಮಾಡ್ಬೇಕು. ನೀವು ಏನ್ ಮಾಡಿದ್ದೀರಿ? ಕೆಲಸ ಮಾಡಿದ್ದೀರಿ. ಆಮೇಲೆ ಬೈಲಹೊಂಗಲದೊಳಗೆ ಏನಾಗೈತಪ್ಪ ಅಂದ್ರೆ ಸಂಪೂರ್ಣವಾಗಿ ಒಳಚರಂಡಿ ವ್ಯವಸ್ಥೆ ಏನೈತಲ್ಲ ಕಳಪೆ ಕಾಮಗಾರಿಯಿಂದ ಕೂಡ ಐತಿ. ಹೆಸರಿಗೆಟ್ಟ ಒಳಚರಂಡಿ ವ್ಯವಸ್ಥೆ ಐತಿ ಬೈಲಹೊಂಗಲದೊಳಗೆ. ಒಳಚರಂಡಿ ವ್ಯವಸ್ಥೆನೇ ಇಲ್ಲ. ಸಂಪೂರ್ಣವಾಗಿ ಅದು ಮುಚ್ಚೋಗ್ಬಿಟ್ಟೈತಿ. ಮುಚ್ಚೋಗಿ ಕೆಲಸ ಇವತ್ತು ಏನಾಗೈತಪ್ಪ ಅಂದ್ರೆ ಕೋಟ್ಯಾಂತರ ಎಷ್ಟೋ ಕೆಲವೊಂದಷ್ಟು ವಿಚಾರಗಳನ್ನ ಈಗ ಮಾತಾಡಿದ್ರು. ಏನ್ ಮಾತಾಡಿದ್ರಪ್ಪ ಅಂದ್ರೆ ಹೊಲದಾಗಿರುವಂತ ನೀರ ಕೆರೆ ಮುಖಾಂತರ ಹಳ್ಳ ಸೇರ್ಬೇಕು. ಆದ್ರೆ ಹಳ್ಳ ಸೇರುವಂತ ವ್ಯವಸ್ಥೆ ಇಲ್ಲಿ ಇವತ್ತು ಸಂಪೂರ್ಣವಾಗಿ ಊರೊಳಗೆ ನೀರು ಬರತೈತಿ. ಊರೊಳಗೆ ನೀರು ಬಂದ ನೂರಾರು ಅಂಗಡಿ ಮುಗ್ಗಟ್ಟುಗಳು ಹೋದು ಬೀದಿ ಬದಿ ವ್ಯಾಪಾರಿಗಳಂತೂ ಅವು ಊರ್ಲ್ ಹಾಕೋದಂತ ಪರಿಸ್ಥಿತಿ. ಇಂದು ಮಟ್ಟನೂ ಅಧಿಕಾರಿಗಳನ್ನು ತಾವು ಯಾರೂ ಕೂಡ ಅನ್ವಯ ಮಾಡಿಲ್ಲ. ಪ್ರತಿಭಟನೆ ಮುಂದುವರಿತೈತೆ. ಸಂಪೂರ್ಣವಾಗಿ ಎಲ್ಲರಿಗೂ ಪರಿಹಾರ ಕೊಡುವ